ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ಜನಗಣತಿ ಕೆಲ್ಸಕ್ಕೆ ತುಂಬಾನೇ ಮುಖ್ಯವಾಗಿ ಬೇಕಾಗಿರೋ HLB ಆಪ್ ಬಗ್ಗೆ ಮಾತಾಡೋಣ. ಅದನ್ನ ಫೋನ್ನಲ್ಲಿ ಇನ್ಸ್ಟಾಲ್ ಮಾಡಿ ಸೆಟಪ್ ಮಾಡೋದು ಹೇಗೆ ಅಂತ ಸ್ಟೆಪ್ ಬೈ ಸ್ಟೆಪ್ ಆಗಿ ಸರಳವಾಗಿ ತಿಳ್ಕೊಳ್ಳೋಣ ಬನ್ನಿ. ಯಾವುದೇ ಜನಗಣತಿ ಕೆಲಸ ಶುರು ಮಾಡೋಕ್ಕೂ ಮುಂಚೆ ನಾವು ಪೂರ್ತಿಯಾಗಿ ರೆಡಿಯಾಗ್ಬೇಕು ಅಲ್ವಾ? ಹಾಗಾದ್ರೆ ಈ ತಯಾರಿ ಮಾಡ್ಕೊಳ್ಳೋದು ಹೇಗೆ? ಬನ್ನಿ, ಈ ಪ್ರಶ್ನೆಗೆ ಉತ್ತರ ಏನು ಅಂತ ಈ ವಿವರಣೆಯಲ್ಲಿ ನೋಡ್ತಾ ಹೋಗೋಣ. ಸರಿ, ಹಾಗಿದ್ರೆ ಎಲ್ಲಕ್ಕಿಂತ ಮೊದಲನೇ ಸ್ಟೆಪ್ಪಿಂದಾನೇ ಶುರು ಮಾಡೋಣ. ಅಂದ್ರೆ ನಮ್ಮ ಮೊಬೈಲ್ ಫೋನು ಈ ಆಪ್ಗೆ ಸಿದ್ಧವಾಗಿದೆಯಾ ಇಲ್ವಾ ಅಂತ ಮೊದಲು ಚೆಕ್ ಮಾಡ್ಕೋಬೇಕು. ಇದು ತುಂಬಾನೇ ಇಂಪಾರ್ಟೆಂಟ್ ಸ್ಟೆಪ್. ಫೋನಿನ ಸಿಸ್ಟಮ್ ಇನ್ಫಾರ್ಮೇಷನ್ ತಿಳ್ಕೊಳ್ಳೋಕೆ ಮೊದಲು ಫೋನಿನ ಸೆಟ್ಟಿಂಗ್ಸ್ಗೂ ಹೋಗಿ. ಅಲ್ಲಿ ಅಬೌಟ್ ಫೋನ್ ಅಂತ ಒಂದು ಆಪ್ಷನ್ ಇರುತ್ತೆ. ಆ ವಿಭಾಗವನ್ನು ಓಪನ್ ಮಾಡಿದ್ರೆ ಬೇಕಾಗಿರೋ ಎಲ್ಲಾ ಡೀಟೇಲ್ಸ್ ಅಲ್ಲೇ ಸಿಗುತ್ತೆ. ನೋಡಿ, ಆಂಡ್ರಾಯ್ಡ್ ಫೋನ್ ಬಳಸೋರಾದ್ರೆ ಅದರಲ್ಲಿ ವರ್ಷನ್ 11 ಇರಬೇಕು. ಜೊತೆಗೆ ಕನಿಷ್ಠ ಅಂದ್ರೂ 4GB ರ್ಯಾಮ್ ಬೇಕೇ ಬೇಕು. ಒಂದು ವೇಳೆ iOS ಅಂದ್ರೆ ಐಫೋನ್ ಬಳಸ್ತಿದ್ರೆ ಸಿಸ್ಟಮ್ 15.0 ಅಥವಾ ಅದಕ್ಕಿಂತ ಹೊಸ ವರ್ಷನ್ ಇರಬೇಕಾಗತ್ತೆ. ಈ ರಿಕ್ವೈರ್ಮೆಂಟ್ಸ್ ಇದ್ರೆ ಮಾತ್ರ ಆಪ್ ಸ್ಮೂತಾಗಿ ಫಾಸ್ಟಾಗಿ ಕೆಲಸ ಮಾಡುತ್ತೆ. ಸರಿ, ಈಗ ನಮ್ಮ ಡಿವೈಸು ಕಂಪ್ಯಾಟಿಬಲ್ ಆಗಿದೆ ಅಂತ ಕನ್ಫರ್ಮ್ ಆದ್ಮೇಲೆ ಮುಂದಿನ ಸ್ಟೆಪ್ಗೆ ಹೋಗೋಣ. ಅದೇನಪ್ಪಾ ಅಂದ್ರೆ ಆಪ್ ಅನ್ನ ಹೇಗೆ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡೋದು ಅಂತ ನೋಡೋಣ ಬನ್ನಿ. ಪ್ಲೇಸ್ಟೋರ್ನಿಂದ ಆಪ್ ಇನ್ಸ್ಟಾಲ್ ಮಾಡೋದು ತುಂಬಾನೇ ಸಿಂಪಲ್. ಮೊದಲು ಪ್ಲೇಸ್ಟೋರ್ ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ HLB ಆಪ್ ಅಂತ ಟೈಪ್ ಮಾಡಿ. ರಿಸಲ್ಟ್ಸ್ ಬಂದಾಗ ಅದರ ಅಧಿಕೃತ ಲೋಗೋ ನೋಡಿ ಸರಿಯಾದ ಆಪ್ ಮೇಲೆ ಕ್ಲಿಕ್ ಮಾಡಿ ಇನ್ಸ್ಟಾಲ್ ಬಟನ್ ಒತ್ತಿದ್ರೆ ಸಾಕು. ಅಷ್ಟೇ. ಆಪ್ ಇನ್ಸ್ಟಾಲ್ ಆದ್ಮೇಲೆ ಲಾಗಿನ್ ಮಾಡ್ಬೇಕಾಗುತ್ತೆ. ಇಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯವನ್ನ ಗಮನದಲ್ಲಿಟ್ಕೋಬೇಕು. ಏನಂದ್ರೆ ಲಾಗಿನ್ ಡೀಟೇಲ್ಸ್ ಅನ್ನ ನಾವೇನ್ ಕ್ರಿಯೇಟ್ ಮಾಡಲ್ಲ, ಬದಲಿಗೆ ಅದನ್ನ ನಮ್ಗೆ ಅಫಿಷಿಯಲ್ ಆಗಿ ಕೊಡ್ತಾರೆ. ಹೌದು, ಯೂಸರ್ ಐಡಿ ಮತ್ತೆ ಪಾಸ್ವರ್ಡ್ ಅನ್ನ ನಮ್ಮ ಚಾರ್ಜ್ ಆಫೀಸರ್ SMS ಅಥವಾ ಇಮೇಲ್ ಮೂಲಕ ನಮಗೆ ಕಳಿಸ್ಕೊಡ್ತಾರೆ. ಸೊ ಯಾವುದೇ ಕನ್ಫ್ಯೂಷನ್ ಬೇಡ. ಲಾಗಿನ್ ಆಗೋಕೆ ಫಸ್ಟ್ ನಮ್ಗೆ ಕೊಟ್ಟಿರೋ ಯೂಸರ್ ಐಡಿ ಎಂಟರ್ ಮಾಡಬೇಕು. ಆಮೇಲೆ ಸ್ಕ್ರೀನ್ ಮೇಲೆ ಕಾಣೋ ಕ್ಯಾಪ್ಚಾ ಕೋಡನ್ನ ಹಾಕ್ಬೇಕು. ಇದಾದ ನಂತರ ರಿಜಿಸ್ಟರ್ ಆಗಿರೋ ಮೊಬೈಲ್ ನಂಬರ್ಗೆ ಒಂದು 4 ಡಿಜಿಟ್ OTP ಬರುತ್ತೆ. ಅದನ್ನ ಎಂಟರ್ ಮಾಡಿ ಮುಂದುವರಿಬೇಕು. ಓಕೆ, ಈಗ ನಾವು ಫಸ್ಟ್ ಟೈಮ್ ಸೆಟಪ್ ಬಗ್ಗೆ ನೋಡೋಣ. ಇದು ತುಂಬಾನೇ ಕ್ರೂಷಿಯಲ್ ಪಾರ್ಟ್. ಯಾಕಂದ್ರೆ ಇಲ್ಲಿ ನಾವು ಮಾಡೋ ಸೆಟ್ಟಿಂಗ್ಸ್ ಒನ್ ಟೈಮ್ ಅಷ್ಟೇ. ಒಮ್ಮೆ ಸೆಟ್ ಮಾಡಿದ್ಮೇಲೆ ಅದನ್ನ ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ. ಈ ಫಸ್ಟ್ ಟೈಮ್ ಸೆಟಪ್ನಲ್ಲಿ ನಾವು ತಗೊಳ್ಳೋ ಅತಿ ದೊಡ್ಡ ನಿರ್ಧಾರ ಅಂದ್ರೆ ಅದು ಭಾಷೆಯನ್ನ ಆಯ್ಕೆ ಮಾಡೋದು. ಹಾಗಾದ್ರೆ ಯಾವ ಭಾಷೆ ಆಯ್ಕೆ ಮಾಡಬೇಕು? ಈ ಸ್ಟೆಪ್ನಲ್ಲಿ ತುಂಬಾನೇ ಗಮನ ಕೊಡಬೇಕಾಗತ್ತೆ. ಒಂದು ವಿಷಯವನ್ನ ಕ್ಲಿಯರ್ ಆಗಿ ನೆನ್ಪಿಟ್ಕೋಬೇಕು. ಒಮ್ಮೆ ಒಂದು ಭಾಷೆಯನ್ನ ಸೆಲೆಕ್ಟ್ ಮಾಡಿದ್ರೆ ಅದನ್ನ ಮತ್ತೆ ಚೇಂಜ್ ಮಾಡೋಕ್ಕಾಗೋದಿಲ್ಲ. ಅದಕ್ಕೋಸ್ಕರ ತುಂಬಾನೇ ಕೇರ್ಫುಲ್ ಆಗಿ ಯೋಚನೆ ಮಾಡಿ ಡಿಸೈಡ್ ಮಾಡಬೇಕು. ಕೆಲಸ ಸುಲಭ ಆಗ್ಲಿ ಅಂತ ಒಂದು ಸಜೆಷನ್ ಕೂಡ ಇದೆ. ಏನಪ್ಪಾ ಅಂದ್ರೆ ನಮ್ಮ ಕೆಲಸಕ್ಕೆ ಅನುಕೂಲ ಆಗೋ ಹಾಗೆ ಕನ್ನಡ ಭಾಷೆಯನ್ನೇ ಆಯ್ಕೆ ಮಾಡಿಕೊಳ್ಳೋದು ಒಂದು ಒಳ್ಳೆ ಆಪ್ಷನ್ ಅಂತ ಹೇಳಲಾಗಿದೆ. ಭಾಷೆ ಆಯ್ಕೆ ಮಾಡಿದ ಮೇಲೆ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಈ HLB ಆಪ್ಗಾಗಿ ಒಂದು ಪರ್ಸನಲ್ ಪಿನ್ ನಂಬರ್ ಸೆಟ್ ಮಾಡೋಕೆ ಕೇಳುತ್ತೆ. ಪಿನ್ ಸೆಟ್ ಮಾಡಿದ ತಕ್ಷಣ ಆಪ್ನ ಮೇನ್ ಹೋಮ್ ಸ್ಕ್ರೀನ್ ಓಪನ್ ಆಗತ್ತೆ, ಅಂದ್ರೆ ಡ್ಯಾಶ್ಬೋರ್ಡ್. ಈ ಡ್ಯಾಶ್ಬೋರ್ಡ್ಗೆ ಎಲ್ರಿಗೂ ಸ್ವಾಗತ. ಡ್ಯಾಶ್ಬೋರ್ಡ್ನ ಟಾಪ್ನಲ್ಲಿ ನೋಡಿದ್ರೆ ಭಾರತದ ಜನಗಣತಿ 2027 ಅಂತ ಮೇನ್ ಹೆಡ್ಡಿಂಗ್ ಕ್ಲಿಯರ್ ಆಗಿ ಕಾಣಿಸುತ್ತೆ. ಇದು ನಮ್ಮ ಕೆಲಸದ ಅಫಿಷಿಯಲ್ ಪ್ಲಾಟ್ಫಾರ್ಮ್. ಅದೇ ಹೋಮ್ ಸ್ಕ್ರೀನ್ನಲ್ಲಿ ಸ್ಥಳ ವಿವರಗಳು ಅಂತ ಒಂದು ಸೆಕ್ಷನ್ ಕೂಡ ಇರುತ್ತೆ. ಇಲ್ಲಿ ನಮ್ಗೆ ಅಸೈನ್ ಆಗಿರುವ ರಾಜ್ಯ, ಜಿಲ್ಲೆ, ತಾಲೂಕು, ವಾರ್ಡ್ ಹೀಗೆ ಎಲ್ಲ ನಿರ್ದಿಷ್ಟ ವಿವರಗಳು ಕೂಡ ಕಾಣಿಸುತ್ತೆ. ಇಷ್ಟೆಲ್ಲ ಮಾಡಿದ್ರೆ HLB ಆಪ್ ಸೆಟಪ್ ಕಂಪ್ಲೀಟ್ ಆಗಿ ಮುಗಿತು ಅಂತಾನೆ ಅರ್ಥ. ನಮ್ಮ ಮೊಬೈಲ್ ಫೋನ್ ಈಗ ಜನಗಣತಿ ಕೆಲಸಕ್ಕೆ ಪೂರ್ತಿಯಾಗಿ ರೆಡಿಯಾಗಿದೆ. ಹಾಗಾದ್ರೆ ಈಗ ಕ್ಷೇತ್ರ ಕಾರ್ಯಕ್ಕೆ ಎಲ್ರೂ ಸಿದ್ಧರಾಗಿದ್ದೀರಾ?